ನಡೀರು, ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಹೊಟ್ಟೆಗೆ ಹಾಕೋಣ. ತಪ್ಪು ಕಂಡ್ರಪ್ಪ, ತಪ್ಪು. ನೀವು ನ್ಯಾಯ ಕೇಳ್ತಿರೋ ದಾರಿನೇ ತಪ್ಪು. ಅಂದ್ರೆ ಇಲ್ಲಿ ನಡೆಯೋ ಅನ್ಯಾಯವೆಲ್ಲ ನ್ಯಾಯವೇ ಅಂತ ಒಪ್ಕೊಂಡು ತೆಪ್ಪಿರ್ಬೇಕು ಅಂತೀರೇನು? ಇಲ್ಲ ಶಿವು, ಅನ್ಯಾಯಗಳು ನಡೀದೇ ಇರ್ಲಿ ಅಂತಲೇ ನಮ್ಮ ದೇಶದಲ್ಲಿ ಕಾನೂನುಗಳಿವೆ. ಅವು ನಿಮ್ಮವೇ ಕಂಡ್ರು. ನೀವೇ ಅದನ್ನ ಮುರಿಯೋದು ಒಳ್ಳೆ ಪ್ರಜೆಗಳ ಲಕ್ಷಣ ಅಲ್ಲ. ಇದೆಲ್ಲ ಕೆಲ್ಸಕ್ಕೆ ಬಾರ್ದು ವಿಚಾರನಮ್ಮ. ಈ ಕತ್ತೆ ಸವಾರಿ ಮಾಡೋ ಜನಕ್ಕೆ ಸುಮ್ಮನೆ ಬಿಡಬಾರ್ದಮ್ಮ. ಒಳ್ಳೆ ಮಾತಲ್ಲಾಗ್ಲಿ ಎಚ್ಚರಿಕೆಯಿಂದಾಗ್ಲಿ ಈ ಜನಕ್ಕೆ ಬುದ್ಧಿ ಬರಲ್ಲ. ಕುದುರೆಗೆ ಚಾವಟಿ, ಆನೆಗೆ ಅಂಕುಶ. ಬಲಾತ್ಕಾರದಿಂದ ಭಯ ಹೆಚ್ಚಾಗುತ್ತಷ್ಟೇ. ನಿಮ್ಮ ಅಂಕುಶದ ಏಟಿಗೆ ರಕ್ತದ ಹೊಳೆ ಹರಿಯುತ್ತೆ. ನಮಗ್ ಬೇಕಾಗಿರೋದು ರಕ್ತ ಹರಿಸೋ ಅಂಕುಶ ಅಲ್ಲ, ಒಬ್ಬರನ್ನೊಬ್ರು ಪ್ರೀತಿಸಿ ಗೌರವಿಸೋ ಗುಣ ಕಲಿಸೋ ಅಂತ ಅಂಕುಶ. ಗಿರಿ, ನೀನ್ ಯಾಕಪ್ಪ ಏನು ಮಾತಾಡ್ತಿಲ್ಲ? ಅಮ್ಮ, ನೀವೇನ್ ಕನಸು ಕಾಣ್ತಿದ್ದೀರಾ? ಹೀಗೆ ಅನ್ಕೊಂಡೆ ಹೆತ್ತ ಮಗಳನ್ನ ಬಲಿ ಕೊಟ್ರಿ. ನೋಡಿ, ಈಗ ನಿಮ್ಗೇನಾಗ್ಬೇಕು ಹೇಳಿ. ನನಗೇನೂ ಆಗ್ಬೇಕಾಗಿಲ್ಲ. ಆದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕಾದ್ರೆ ನಾಳೆ ನ್ಯಾಯಾಲಯದಲ್ಲಿ ನಿಂತಾಗ ನಾವು ಮಾಡಿದ್ದೆ ಸರಿ, ಅದೇ ನ್ಯಾಯ ಅಂತ ವ್ಯರ್ಥವಾಗಿ ವಾದ ಮಾಡಿದೆ. ನಿಮ್ ತಪ್ಪನ್ನು ಒಪ್ಕೊಳ್ಳಿ, ಕ್ಷಮಾಪಣೆ ಕೇಳ್ಕೊಳ್ಳಿ. ಇಲ್ಲಮ್ಮ, ನಾವು ಮಾಡಿದ್ದೆ ಸರಿ, ಆ ನಂಬಿಕೆ ನಮಗಿದೆ. ನಾವ್ಯಾಕೆ ತಪ್ಪು ಒಪ್ಕೊಳ್ಳೋಣ? ಗಿರಿ, ಇಲ್ಲಮ್ಮ, ಹೋಗಿ ಹೊರಟೋಗಿ ಪ್ಲೀಸ್. ಏನೋ ನಾನು ವಿವರಿಸಿ ಹೇಳಿದ್ನಲ್ಲ,
ನೀವ್ ಅರ್ಥ ಮಾಡ್ಕೋತೀರಿ ಅಂತ ನಂಬ್ಕೊಂಡಿದ್ದೆ. ಆದ್ರೆ ದೇವರು ನನಗೆ ಆ ಶಕ್ತಿ ಕೊಡ್ಲಿಲ್ಲ. ಯುವರ್ ಆನರ್, ಯಾವ 4 ಕೊಲೆಗಳ ಆಪಾದನೆ ಹೊತ್ತು ನಾವಿಲ್ಲಿ ನಿಂತಿದ್ದೇವೋ ಆ ಕೊಲೆಗಳನ್ನ ಹುಚ್ಚಿನಿಂದಲೋ, ಅವಿವೇಕದಿಂದಲೋ, ಹಣದಾಸೆಗೋ ಅಥವಾ ಸೇಡ್ನಿಂದಲೋ ಮಾಡಲಿಲ್ಲ. ನಿಮ್ಮ ಕಾನೂನಿನ ಮೇಲಿದ್ದ ನಮ್ಮ ವಿಶ್ವಾಸ ಹೋಗಿ ಅಪನಂಬಿಕೆಗಳು ಶುರುವಾದಾಗ ನಾವು ಈ ಕೊಲೆಗಳನ್ನು ಮಾಡ್ಬೇಕಾಗಿ ಬಂತು. ಈಗ ನಾವು ಹೇಳಬೇಕು ಅಂತಿರೋ ವಿಚಾರನ ಇಲ್ಲಿ ಸೇರಿರೋ ಜನರಾಗಲಿ, ಇಲ್ಲಿರೋ ವಕೀಲರಾಗಲಿ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನಮ್ಗಿಲ್ಲ. ಆದರೂ ನಾವೇ ನೇರವಾಗಿ ನ್ಯಾಯಾಲಯದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ. ನಿಮಗೆ ಅವಕಾಶ ಕೊಟ್ಟಿದೆ, ಹೇಳಬಹುದು. ನಾವು 4 ಜನ ನಿರುದ್ಯೋಗ ಅನ್ನೋ ರೋಗದಲ್ಲಿ ನರಳ್ತಿದ್ವಿ. ನಮಗೆ ಮನೇಲಿ ಮರ್ಯಾದೆ ಇರಲಿಲ್ಲ, ಸಮಾಜದಲ್ಲಿ ಸ್ಥಾನ ಇರಲಿಲ್ಲ. ಎಲ್ರು ನಮ್ಮನ್ನ ಬಿಟ್ಟಿ ಕುಳಿತಿನ ದಂಡ ಪಿಂಡಗಳು ಅಂತ ಹಂಗಿಸ್ತಾ ಇದ್ರು. ಒಳ್ಳೇದಾಗುತ್ತೆ ಅಂತ ನಾವು ಹಗಲು ರಾತ್ರಿ ಕಳೆಯೋದ್ರಲ್ಲೇ ಸಾಕಾಗ್ತಿತ್ತು. ಆದ್ರೂ ದಿನ ಬೆಳಿಗ್ಗೆ ಕೆಲಸದ ಬೇಟಲ್ಲಿ ತೊಡಗ್ತಿದ್ವಿ. ಇಷ್ಟೆಲ್ಲ ನೋವಿನ ಮಧ್ಯೆ ನಮ್ಮನ್ನೆಲ್ಲ ಒಂದುಗೂಡಿಸ್ತಿದ್ದ ವಿಚಾರ ಅಂದ್ರೆ ನಿರುದ್ಯೋಗ, ಪಂಚಾಕ್ಷರ ಇಂಜಗ್ಲಿ. ಯುವರ್ ಆನರ್, ಈ ರೀತಿ ಬೀದಿ ನಾಯಿಗಳ ತರ ಕಾಲ ಕಳೆದು ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆದ. ಆಗ ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆದ. ಆಗ ನಮ್ಮನ್ನು ಈ ಸ್ಥಿತಿಗೆ ತಂದ ಈ ಸಮಾಜ, ಈ ವ್ಯವಸ್ಥೆ ಬಗ್ಗೆ ನಮಗೆ ಆಕ್ರೋಶ ಬಂತು. ಬೆವರು ಸುಸಿ ದುಡಿತೀವಿ ಅಂದಾಗ ಕೆಲಸ ಕೊಡಿದ ಜನ ಸೋಡಾ ಬಾಟಲ್, ಸೈಕಲ್ ಚೈನ್ ಹಿಡಿದಾಗ ಬೆಚ್ಚಿ ಬಿದ್ದು. ಆಗ ನಮಗೆ ಅರ್ಥವಾಯ್ತು, ಇದು ರಾಮರಾಜ್ಯ ಅಲ್ಲ, ರಾವಣ ರಾಜ್ಯ. ಇಲ್ಲಿರೋರೆಲ್ಲ ರಾಕ್ಷಸರು, ಅವ್ರನ್ನೆಲ್ಲ ನಿಗ್ರಹಿಸಬೇಕಾದ್ರೆ ಇದೇ ಸರಿಯಾದ ದಾರಿ ಅಂತ. ನಾನು ಹುಟ್ಟಿದಾಗಿನಿಂದಲೇ ನಿರುದ್ಯೋಗಿ. ಫುಟ್ಪಾತ್ನಲ್ಲಿ ಹುಟ್ಟಿ ಫುಟ್ಪಾತ್ನಲ್ಲಿ ಬೆಳೆದ ನನಗೆ ಜೀವನಕ್ಕೊಂದು ಗುರಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಏನೋ ಹುಟ್ಟೆ, ಬದುಕ್ತಿದ್ದೀನಿ. ಅಲ್ಲಿ ಕುಳಿತಿದ್ದಲ್ಲ ಆ ತಾಯಿ ಮತ್ತು ಅವ್ರ ಮಗಳು ಸತ್ತು ಹೋದ ಮೀನಾ ಅಕಸ್ಮಾತ್ ಆಗಿ ನಮ್ಮ ಜೀವನದಲ್ಲಿ ಕಾಲಿಟ್ರು. ಗುರಿ ಇಲ್ಲದೆ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿದ್ರು. ಆಗ ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟು ಸಂತೋಷನ ನಮ್ಮ ಜೀವನದಲ್ಲಿ ಅನುಭವಿಸೇ ಇರಲಿಲ್ಲ. ಒಂದು ಒಳ್ಳೆ ಭವಿಷ್ಯದ ಕನಸು ಕಂಡ್ವಿ ಸರ್. ಆದ್ರೆ ಈ 4 ಜನ ರಾವಣರು ನಮ್ಮ ಕನಸನ್ನೆಲ್ಲ ಒಡೆದು ನುಚ್ಚು ಮಾಡಿದ್ರು ಸರ್, ನುಚ್ಚು ಮಾಡಿದ್ರು. ನಾವು ಸತತವಾಗಿ 6 ತಿಂಗಳು ಈ ರಾಕ್ಷಸರ ಬಗ್ಗೆ ಗುಟ್ಟಾಗಿ ವಿಚಾರಿಸಿದ್ವಿ. ಆಗ ನಮಗ್ ತಿಳಿದು ಬಂದ ವಿಚಾರ ಏನ್ ಗೊತ್ತಾ? ನಮ್ಮ ಹಾಗೇನೆ 100 ಜನ ಇದೇ ವ್ಯಕ್ತಿಗಳ ಅತ್ಯಾಚಾರಕ್ಕೆ ತುತ್ತಾಗಿದ್ದಾರೆ ಅಂತ. ಯುವರ್ ಆನರ್, ಈ ಚಂಡಾಲರು ಎಂತೆಂತ ಅನ್ಯಾಯ ಮಾಡಿದ್ದಾರೆ ಗೊತ್ತೇನು? ಮೊದಲು ನಾಯಕ್. ಈ ನಾಯಕ್ ಎಂತವನು ಅಂದ್ರೆ ಐ ಆಬ್ಜೆಕ್ಟ್ ಯುವರ್ ಆನರ್. ನಾಯಕ್ ಜೀವನಕ್ಕೂ ಈ ಮೊಕದ್ದಮೆಗೂ ಯಾವ ಸಂಬಂಧನೂ ಇಲ್ಲ. ಅವರ ವೈಯಕ್ತಿಕ ವಿಷಯ ಇಲ್ಲಿ ಪ್ರಸ್ತಾಪಿಸೋದಾದ್ರೆ ನಮ್ಮ ಆಕ್ಷೇಪಣೆ ಇದೆ. ನೀವು ಈ ಕೇಸಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಹೇಳಿ. ನಾಯಕ್ ವಿಚಾರನ ಹೇಳಕ್ ಬಿಡಿ, ಆಗ್ಲೇ ಸತ್ಯ ಹೊರಗೆ ಬರೋದು. ಯಾರು ನೀವು? ಅವ್ರು ಹೇಳ್ತಿರೋ ನಾಯಕನ ದೌರ್ಜನ್ಯಕ್ಕೆ ಬಲಿಯಾದ ಮನುಷ್ಯ. ಅವ್ರ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ಅವ್ರ ಹಳೆ ಕ್ರೈನ್ ನ ಓಡಿಸ್ತಾ ಇದ್ದೆ. ಒಂದಿನ ಅದು ಮುರಿದು ಬಿದ್ದು ನನ್ನ 2 ಕೈಗಳನ್ನು ಕಳ್ಕೊಂಡೆ. ನನಗೆ ಬರಬೇಕಾದ ಪರಿಹಾರ ಅಂತ ಕೇಳಿದ್ದಕ್ಕೆ ಕೃಷ್ಣನ ಹೆಂಡತಿಗೂ ನನಗೂ ಇಲ್ಲದ ಸಂಬಂಧ ಕಲ್ಪಿಸಿ ನನ್ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ನನ್ನ ಪರಿಹಾರನ ನುಂಗ ಹಾಕಿದ್ರು. ಈಗ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ನನ್ನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನ್ಯಾಯಸ್ಥಾನದಲ್ಲಿ ಕೂತಿರೋ ನೀವು ನನಗೆ ನ್ಯಾಯ ಕೊಡ್ಸಿ. ನನಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು. ಇನ್ಸ್ಪೆಕ್ಟರ್, ಇವ್ರನ್ನ ಒಳಗೆ ಕರ್ಕೊಂಡೋಗಿ. ಇಲ್ಲಿ ಬಂದಿರೋ ವ್ಯಕ್ತಿಗಳೆಲ್ಲ ಒಂದಲ್ಲ ಒಂದು ರೀತಿಯಕ್ಕೆ ಸಿಕ್ಕಿ ನೊಂದವರು. ಇವರು ಎಷ್ಟೋ ವರ್ಷಗಳಿಂದ ನ್ಯಾಯ ಕೇಳ್ತಾನೆ ಇದ್ದಾರೆ ಹೊರತು ಅವರಿಗೆ ನ್ಯಾಯ ಮಾತ್ರ ಸಿಕ್ಕಿಲ್ಲ. ಯುವರ್ ಆನರ್, ಇವನೇ ನಮ್ ಡ್ಯಾಡಿ ಕೊಂದಿದ್ದು. ನಾನು ಇವನ್ನ ಶೂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ. ದಿಲೀಪ್, ಬೇಡ ಕಣೋ, ಬೇಡ. ರಿವರ್ ಒಂದು ಕೆಳಗಡೆ ಹಾಕು. ಇಲ್ಲಮ್ಮ, ನಾನು ಇವನ್ನ ಶೂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ. ಹಾಗಾದ್ರೆ ಮೊದಲು ನನ್ನ ಶೂಟ್ ಮಾಡು. ನೀನ್ ಆ ಕಡೆ ಹೋಗಮ್ಮ, ಸುಮ್ನೆ ಬಿಡಲ್ಲ ಇವನ್ನ. ಇವತ್ತು ನೀನ್ ಇವನ್ನ ಕೊಂದ್ರೆ ನಾಳೆ ಇವನ ಅಣ್ಣನೋ ತಮ್ಮನೋ ಸ್ನೇಹಿತರು ನಿನ್ನ ಕೊಂದು ಸೇಡ್ ತೀರ್ಸ್ಕೊಳ್ತಾರೆ. ಸೇಡಿನ ಸರಪಣಿ ಬೆಳೀತಾ ಹೋಗುತ್ತೆ. ಕೊಲೆ ಉತ್ತರ ಅಲ್ಲ ಕಂದ, ಕೊಲೆ ಉತ್ತರ ಅಲ್ಲ. ಬೇಡಪ್ಪ, ಬೇಡ.
ಸೀದರ್ ಬಾಲ್ ಕೆಳಗಡೆ ಹಾಕು, ಕೆಳಗಡೆ ಹಾಕು. ಕಾನೂನು ನಮಗ್ ನ್ಯಾಯ ಸಿಕ್ಕೋಕ್ ಸಹಾಯ ಮಾಡದೆ ಹೋದಾಗ ಜನ ಕಾನೂನನ್ನ ಕೈ ತಗೊಳ್ಳೋದೇ ಸರಿ. ಅದೇ ಈ ರಾವಣ ರಾಜ್ಯದ ರಾಕ್ಷಸರನ್ನ ಹದ್ದು ಬಸ್ನಲ್ಲಿಡೋ ಒಂದೇ ಮಾರ್ಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈ ಪುಟ್ಟ ಹುಡುಗ ನಮ್ಮ ಅಭಿಪ್ರಾಯ ಎಷ್ಟು ದೊಡ್ಡ ತಪ್ಪು ಅಂತ ತೋರಿಸ್ಕೊಟ್ಟ. ಹಿಂಸೆಗೆ ಹಿಂಸೆ, ಕೊಲೆಗೆ ಕೊಲೆ ಅಂತ ಪ್ರತೀಕಾರದಲ್ಲೇ ಮುಂದುವರೆದ್ರೆ ಅದರಿಂದ ಅನಾಹುತವೇ ಹೊರತು ಯಾರಿಗೂ ಒಳ್ಳೇದಾಗಲ್ಲ ಅಂತ ನಮ್ಗೀಗ ಅರ್ಥವಾಯ್ತು. ಒಂದು ಚಿಕ್ಕ ಹುಡುಗನ ಮನಸ್ಸಿನಲ್ಲಿ ಇಂತಹ ದ್ವೇಷದ ಬೆಂಕಿ ಹಚ್ಕೋಬೇಕಾದ್ರೆ ನಾವು ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೀವಿ ಅನ್ನೋದು ಈಗ ಗೊತ್ತಾಯ್ತು ಸರ್. ಎಲ್ಲಾ ಕಾಲದಲ್ಲೂ ಕೆಟ್ಟವ್ರು ಇರ್ತಾರೆ ಸರ್. ರಾಮ ಇರುವಾಗಲೇ ರಾವಣ ಆಯ್ತಾ, ಕೃಷ್ಣ ಇರುವಾಗಲೇ ಕಂಸ ಆಯ್ತಾ? ನಿಮ್ಮಲ್ಲಿ ನನ್ನ ಕೋರಿಕೆ ಒಂದೇ, ಈಗಿರುವ ಕಾನೂನು ಕಾಯ್ದೆಗಳ ವ್ಯವಸ್ಥೆ ಸತ್ಯವಾಗಿಯೂ ಸಮರ್ಪಕವಾಗಿಲ್ಲ. ಇಲ್ಲಿ ಬೇಲಿಗಳೇ ಎದ್ದು ಹೊಲ ಮೇಯ್ತಿವೆ. ಸಮಾಜ ದ್ರೋಹಿಗಳು ಬುದ್ಧಿವಂತಿಕೆಯಿಂದ ಕಾನೂನಿನ ಹಿಡಿತದಿಂದ ತಪ್ಪಿಸ್ಕೊತಿದ್ದಾರೆ. ಹಣ ಇರೋರು ಎಲ್ಲಾ ವ್ಯವಸ್ಥೆ ಮೇಲೆ ತಮ್ಮ ಪ್ರಭಾವ ಬೀರಿ ಅವುಗಳನ್ನ ಕುಲುಗೆಡಿಸ್ತಿದ್ದಾರೆ. ಅದಕ್ಕೆ ಈ ವ್ಯವಸ್ಥೆನ ಹೀಗಾಗಕ್ ಬಿಡಬೇಡಿ, ಬಲಪಡಿಸಿ. ಯುವರ್ ಆನರ್, ಕೊನೆಯದಾಗಿ ನಾವು ತಪ್ಪು ಒಪ್ಕೊಳ್ತೀವಿ. ನಮಗೆ ಮರಣದಂಡನೆ ಕೂಡ ಕಡಿಮೆ ಶಿಕ್ಷೆನೆ. ನಮ್ಮ ಬಾಳ್ ಮುಗೀತು. ಆದರೆ ನಮ್ಮ ಈ ಸ್ಥಿತಿ ಬೇರೆ ಯಾರಿಗೂ ಬರದೇ ಇರಲಿ ಅನ್ನೋದೇ ದೇವರಲ್ಲಿ ನಮ್ಮ ಪ್ರಾರ್ಥನೆ. ಮತ್ತು ನಿಮ್ಮಲ್ಲೂ ಅದೇ ಬೇಡಿಕೆ. For more updates, like, comment, subscribe to our channel.